ಚಂಚಲೆಯ ಶ್ರೀ ಮಾಯಕದೇವಿ ತನ್ನ ದೈವಿ ಶಕ್ತಿಯಿಂದ ಇಲ್ಲಿ ಕಾಣುತ್ತಿರುವ ಈ ಹಳ್ಳವನ್ನು ಹಾಲಾಗಿ ಹರಿಸಿದ್ರಿ ಮತ್ತು ಇಲ್ಲಿರುವ ಈ ಕಲ್ಲುಗಳ ಒಂದು ಕಾಲದಾಗ ಕುರಿಗಳಾಗಿದ್ದು ರೀ. ನಮಸ್ಕಾರ ರೀ ಕರ್ನಾಟಕ ಮಂದಿಗೆ. ಚಿಂಚಲಿಯ ಶ್ರೀ ಮಾಯಕದೇವಿ ದೇವಸ್ಥಾನ ಇರೋದ ಬೆಳಗಾವಿ ಜಿಲ್ಲಾ ರಾಯಬಾಗ್ ತಾಲೂಕು ಚಿಂಚಲಿ ಗ್ರಾಮದಾಗ. ಮಾಯಕ ಅಂದ್ರೆ ಮರಾಠಿ ಭಾಷೆದಾಗ ತಾಯಿ ಅರ್ಥ ಕೊಡ್ತೈತ್ರಿ. ಪಾರ್ವತಿ ಸ್ವರೂಪವಾಗಿರುವ ಈ ಮಾಯಕದೇವಿ ಮೂಲತಃವಾಗಿ ಮಹಾರಾಷ್ಟ್ರದ ಕೊಂಕಣ ಪ್ರದೇಶದವರ. ಕಿಲಿಕಟ್ಟಿ ಎಂಬ 2 ರಾಕ್ಷಸರು ಇಲ್ಲಿರುವ ಜನರಿಗೆ ಭಾಳ ತೊಂದರೆ ಕೊಡಾತಿರೋ ಅನ್ನೋ ಕಾರಣಕ್ಕೆ ಅವ್ರನ್ನ ಸಂಹಾರ ಮಾಡಿ ಲೋಕ ಕಲ್ಯಾಣಕ್ಕಾಗಿ ಚಿಂಚಲಿ ಎಂಬ ಗ್ರಾಮದಾಗ ಶಾಶ್ವತವಾಗಿ ಇಲ್ಲೇ ನೆಲೆಸಿರ್ತಾಳೆ ಶ್ರೀ ಮಾಯಕದೇವಿ. ಒಂದು ಬಾರಿ ಚಿಂಚಲಿ ಮಾಯಕದೇವಿ ಈ ಹಳ್ಳದ ಮೇಲೆ ಕುರಿ ಕಾಯೋ ಕುರುಬಗ ಹಾಲು ಕೇಳಿದಾಗ ಹಾಲು ಕೊಡಾಕ ನಿರಾಕರಿಸಿದ್ದಕ್ಕೆ ಈ ಹಳ್ಳವನ್ನು ಹಾಲಾಗಿ ಹರಿಸಿದ್ರಿ ಚಿಂಚಲಿ ಮಾಯಕದೇವಿ. ಈ ಹಳ್ಳವನ್ನು ಇನ್ನೂ ಕೂಡ ಜನ ಹಳ್ಳ್ಯಾಳ ಅಂತ ಕರೀತಾರೆ. ಚಿಂಚಲಿ ಮಾಯಕದೇವಿ ಜಾತ್ರೆ ಪ್ರತಿ ವರ್ಷ ಫೆಬ್ರವರಿ ತಿಂಗಳ ಭರತ ಹುಣ್ಣಿಮೆಯಲ್ಲಿ ಲಕ್ಷಾಂತರ ಜನರಿಗೆ ಸಾಕ್ಷಿ ಆಗ್ತೈತಿ. ಈಗೇನು ನೀವು ನೋಡಾತಿರಿ ಅಲ್ಲ, ಇವು 2 ಎಲಿಕಟ್ಟಿ ರಾಕ್ಷಸರು ನೋಡ್ರಿ. ಮಾಯಕದೇವಿ ಇವ್ರನ್ನ ಸಂಹಾರ ಮಾಡಿದ ನಂತರ 3 ದಿನ ಇವು 2 ರಾಕ್ಷಸರ ಜೀವ ಬಿಡಲಾಗಿರಂತ. ಅವಾಗ ಇವರ ಮಾಯಕದೇವಿ ಹತ್ರ ಹೊಟ್ಟೆ ತುಂಬ ದವಸ ಧಾನ್ಯಗಳನ್ನ ಕೇಳಿದ್ರಂತ. ಅವಾಗ ಮಾಯಕದೇವಿ ನಿಮ್ಗೆ 3 ವರ್ಷಕ್ಕೊಮ್ಮೆ ಹೊಟ್ಟೆ ತುಂಬ ದವಸ ಧಾನ್ಯಗಳನ್ನ ತಿನ್ನಾಕ ಕೊಡ್ತಾನೆ ಅಂದಾಗ ಈ ರಾಕ್ಷಸರ ಜೀವ ಬಿಟ್ಟಿರಂತರಿ. ಅದೇ ಕಾರಣಕ್ಕೆ ಪ್ರತಿ 3 ವರ್ಷಕ್ಕೊಮ್ಮೆ ಕಿಲಿಕಟ್ಟಿ ಜಾತ್ರೆ ಕೂಡ ಈ ಗ್ರಾಮದಾಗ ಮಾಡ್ತಾರೆ. ಚಿಂಚಲಿಯ ಶ್ರೀ ಮಾಯಕದೇವಿ ನಂಬಿದ ಭಕ್ತರನ್ನ ಯಾವತ್ತೂ ಕೈ ಬಿಡುವುದಿಲ್ಲ ಅನ್ನೋದು ನನ್ನ ನಂಬಿಕೆ ಮತ್ತು ಇಲ್ಲಿ ಬರೋ ಲಕ್ಷಾಂತರ ಭಕ್ತರ ನಂಬಿಕೆ ಐತಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ ಮತ್ತು ಹಂಗೆ ಫಾಲೋ ಮಾಡಿರಿ.